ನಮಸ್ತೆ ವೀಕ್ಷಕರೇ, ಇವತ್ತಿನ ಅಜ್ಜಿ ಮನೆ ಮದ್ದು ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸುಮನ ವಡಿಕೆಲರ್ ಅವರಿದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಅಜ್ಜಿ ಮನೆ ಮದ್ದು ಸಂಚಿಕೆಯಲ್ಲಿ ತಾವು ಯಾವ ಮದ್ದಿನ ಬಗ್ಗೆ ವೀಕ್ಷಕರಿಗೆ, ಜನಸಾಮಾನ್ಯರಿಗೆ ತಿಳಿಸ್ತೀರಿ ಅಂತ ಹೇಳಿ? ತಲೆಗೆ ಹಾಕುವಂಥದ್ದು ಒಂದು ಎಣ್ಣೆ, ಅಂದರೆ ಮೈಗ್ರೇನ್ ಆಗಲಿ, ನಿಮಗೆ ತಲೆ ತಂಪಿಗಾಗಲಿ, ಕೂದಲಿಗಾಗಲಿ ಎಲ್ಲದಕ್ಕೊಂದು ತಲೆ ಕೂದಲಿನ ಅಂದರೆ ತಲೆಯ ಕುತ್ತಿಗೆಯ ಮೇಲಿನ ಇದಕ್ಕೆ ಆರೋಗ್ಯಕ್ಕೆ ಆಗುವಂಥದ್ದು ಒಂದು ಎಣ್ಣೆ ಹೇಳೋದು ನನಗೆ. ಅದಕ್ಕೆ ಏನಿಲ್ಲ, ಈಗ ನಮಗೆ ಬೇಕಾಗ್ಬೋದು ಅದಕ್ಕೆ ಅದಕ್ಕೆ ಒಂದೆಲಗ ಒಂದೆಲಗ ಇದು ನಿಮಗೆ ಒಂದು ಬಟ್ಟೆಯಷ್ಟು ಹಾಕ್ಬೇಕು. ಒಂದು 20 ಲೀಟರ್ ಎಣ್ಣೆ ಮಾಡೋದಾದ್ರೆ ಒಂದು ಬಟ್ಟೆಯಷ್ಟು ನಾವು ಅದಂದ್ರೆ ನಿಮಗೆ ನರಗಳ ಶಕ್ತಿಗೆ ಅದು ಭಾರಿ ಒಳ್ಳೇದು ಒಂದೆಲಗ. ಆಮೇಲೆ ಇದು ಪಚ್ಚೆತೆನೆ, ಇದು ತಲೆಗೆ ಒಂದು ತಂಪು, ಎರಡನೇ ಸುಗಂಧವಾಗಿ ಕೆಲಸ ಮಾಡ್ತದೆ, ಪರಿಮಳ ಇರ್ತದೆ ಎಣ್ಣೆ. ಫಸ್ಟಿಗೆ ಒಂದೆಲಗ ಅಂತೇಳಿ ಒಂದು 20 ಲೀಟರ್ ಎಣ್ಣೆ ಮಾಡೋದಾದ್ರೆ ನಾವು ಒಂದು ಬಟ್ಟಿ ಒಂದೆಲಗ ಹಾಕಬೇಕಾಗ್ತದೆ. ಇದು ನಿಮಗೆ ತಲೆಯ ನರಗಳಿಗೆಲ್ಲ ತುಂಬ ಒಳ್ಳೆಯದು, ಮಕ್ಕಳಿಗೆ ಜ್ಞಾನಕ್ಕೆಲ್ಲ ತುಂಬ ಒಳ್ಳೆಯದು ಇದು. ಆಮೇಲೆ ಇದು ಪಚ್ಚೆತೆನೆ, ಇದು ನಿಮಗೆ ಪರಿಮಳ ಉಂಟು ಮಾಡ್ತದೆ ನಮ್ಮ ಎಣ್ಣೆಯನ್ನು, ಮತ್ತು ತಲೆಯ ಆರೋಗ್ಯಕ್ಕೂ ಇದು ಒಳ್ಳೆಯದೇ ಪಚ್ಚೆತೆನೆ. ಮೊದಲೆಲ್ಲ ಮಾಡ್ತಾ ಇದ್ರು, ಸುಗಂಧ ದ್ರವ್ಯದ ಹಾಗೆ ಅದು ಕೆಲಸ ಮಾಡ್ತದೆ, ಹಾಗೆ ಮಾಡ್ತದೆ. ಇದು ಬೆಳ್ಳಟ್ಟೆ ಸೊಪ್ಪು. ಇದು ಬೆಳ್ಳಟ್ಟೆ ಸೊಪ್ಪು ಹೇಳಿದರೆ ಇದರ ನಾವು ಜೆಲ್ಲನ್ನು ನಾವು ತಲೆಗೆ ಇದನ್ನು ಕುದಿಸಿ ನಾವು ತಲೆಗೆ ಹಾಕಿ ತಲೆ ತೊಳ್ಕೊಳ್ತೇವೆ ನಿತ್ಯದಲ್ಲೆಲ್ಲ. ಇದು ತುಂಬ ತಂಪು, ತಲೆ ಕೂದಲಿನ ಆರೋಗ್ಯಕ್ಕೆ ಇದು ಭಾರಿ ಒಳ್ಳೆಯದು. ಇದು ನಿಮಗೆ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ತುರಿಕೆ ಅಥವಾ ಡ್ಯಾಂಡ್ರಫಿನಾಗೆ ಇದ್ದರೆ ಇದು ನಿಮಗೆ ತುಂಬ ಒಳ್ಳೆಯದು. ಪಂಚಪಾತ್ರ ಒಳ್ಳೆಯದಾಗ್ತದೆ. ಇದು ಹೆನ್ನ ಅಂದರೆ ಮದರಂಗಿ ಸೊಪ್ಪು, ಹೆನ್ನ ಸೊಪ್ಪು. ಇದು ನಿಮಗೆ ತಲೆಗೆ ತುಂಬ ಅಂದರೆ ಸೂಕ್ಷ್ಮವಾಗಿ ಕೆಲಸ ಮಾಡ್ತದೆ. ಇದು ಕಜ್ಜಿ ಎಲ್ಲ ಸಣ್ಣ ಸಣ್ಣಗೆ ಬೆವರಿ ಎಲ್ಲ ಬರ್ತದೆ ಅಲ್ವಾ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗ್ತದೆ. ಇಲ್ಲ ಬಿಳಿ ಕೂದಲಿಗೆ ಹಸಿ ನೀವು ಯೂಸ್ ಮಾಡಿದರೆ ಮಾತ್ರ ಅದು ಆರೆಂಜ್ ಆಗೋದು, ಇಲ್ಲದಿದ್ದರೆ ನಿಮಗೆ ಏನು ಚೇಂಜ್ ಆಗೋದಿಲ್ಲ ಕಲರ್ ತಲೆ ಕೂದಲಿದ್ದು. ಇದು ಭೃಂಗಾಮಲಕ ಅಥವಾ ಗರಗ, ಇದು ನಿಮಗೆ ಕಣ್ಣಿನ ದೃಷ್ಟಿಗಾಗಲಿ ತಲೆಯ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಇದು ಹಿಂದಿನಿಂದಲೂ ಮಾಡುವಂಥ ಎಣ್ಣೆ, ಇದು ಭೃಂಗ ಮತ್ತು ತಿಮರೆ ಹಾಕಿ ಮಾಡುವಂಥದ್ದು. ಆಮೇಲೆ ಇದು ಹೊನಗೊನ್ನೆ, ಇದು ಮತ್ಸ್ಯಾಕ್ಷಿ ಅಂತಲೂ ಸಹ ಹೇಳ್ತಾರೆ ಇದಕ್ಕೆ. ಇದು ಕಣ್ಣಿನ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು, ಕಣ್ಣಿನ ನರಗಳಿಗೆ ಎಲ್ಲ. ಇದು ಕರಿಬೇವಿನ ಎಣ್ಣೆ ಹಾಕೋದು ಎಲ್ಲರೂ ಹೆಚ್ಚಿನವರು ಮಾಡ್ತಾರೆ ಇದನ್ನು, ಅಂದರೆ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಅದೆಲ್ಲ ಸ್ವಲ್ಪ ಶೀತ ಆಗೋದಕ್ಕೆಲ್ಲ ಒಂದೆಲಗ ಜಾಸ್ತಿ ಹಾಕಿ ಆಗುವಾಗ ಶೀತ ಎಲ್ಲ ಆಗ್ತದೆ, ತಂಪಿರ್ತದೆ ಎಣ್ಣೆ, ಅದಕ್ಕೆ ವೀಳ್ಯದೆಲೆ. ಇದು ಸ್ವಲ್ಪ ಹೀಟು ಅದು ಇದೆಲ್ಲ ತಂಪಿದ್ದು ಸೇರಿ ಆಗುವಾಗ ಇದು ಸಮತೋಲನಕ್ಕೆ ತರ್ತದೆ. ಅದು ದಾಸವಾಳದ ಸೊಪ್ಪು ಬಿಳಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಇಲ್ಲದಿದ್ದರೆ ಇದು ಸಹ ಆಗ್ತದೆ. ದಾಸವಾಳದ ಸೊಪ್ಪು ಇದು ನಿಮಗೆ ಒಂದು ಬಟ್ಟೆ ಅಷ್ಟೆಲ್ಲ ಬೇಕಾಗ್ತದೆ, ತುಂಬ ಹಾಕಬೇಕಾಗ್ತದೆ. ಅದು ದಾಸವಾಳ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಬಕುಳದ ಹೂವು ಅಥವಾ ರೆಂಜೆ ಹೂವು ಅಂತೇಳಿ, ಇದು ನಾವು ನಮಗೆ ಸಿಕ್ಕುವಾಗ ಇದನ್ನು ನಾವು ಒಣಗಿಸಿ ಇಟ್ಟುಕೊಳ್ಳೋದು. ಇದು ನಿಮಗೆ ಮೈಗ್ರೇನಿಗೆ ಒಳ್ಳೆಯದಾಗ್ತದೆ. ಎಲ್ಲ ಸೀಸನಲ್ಲಿ ಸಿಕ್ಕುದಿಲ್ಲ, ನಿಮಗೆ ಮಳೆಗಾಲ ಶುರುವಾಗ್ಲಿಕ್ಕೆ ಆಗುವಾಗ ಸಿಕ್ಕುದು, ಆವಾಗ ನಾವು ತೆಗೆದು ಒಣಗಿಸಿಟ್ಕೊಳ್ಳೋದು. ಇದು ನಿಮಗೆ ತಲೆನೋವಿಗೆಲ್ಲ ಶುಂಠಿ ಅದಕ್ಕೆ ಹಾಕೋದು. ಅಂದರೆ ಈ ಒಂದೆಲಗ ಆಗಲಿ, ದಾಸವಾಳ ಆಗಲಿ, ಬೆಳ್ಳಟ್ಟೆ ಆಗಲಿ ಎಲ್ಲ ತುಂಬ ತಂಪು ಇರುವುದಕ್ಕೆ ಇದನ್ನು ಒಂಚೂರು ಹಾಕಿದ್ರೆ, ಅದನ್ನು ಸಣ್ಣ ಮಕ್ಕಳಿಗೆಲ್ಲ ಹಾಕುವಾಗ ಶುಂಠಿ ಹಾಕಿದರೆ ಶೀತ ಎಲ್ಲ ಸ್ವಲ್ಪ ಕಡಿಮೆ. ಕಪ್ಪು ಜೀರಿಗೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಇದು, ಅದು ಶುಂಠಿ ಸಹ ಪಿತ್ತಕ್ಕೆ ಸ್ವಲ್ಪ ಒಳ್ಳೆಯದೇ, ತಲೆಯ ಪಿತ್ತ ತೆಗಿಲಿಕ್ಕೆ. ಇದು ಸ್ವಲ್ಪ ಅರಸಿನ, ಅದಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ, ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಆಗುವಾಗ ಸ್ವಲ್ಪ ಒಳ್ಳೆಯದು. 17 ಬಗೆಯ ಗಿಡಮೂಲಿಕೆಗಳು ವಸ್ತುಗಳು ಅದಕ್ಕೆ ಬೇಕಾಗ್ತದೆ. ಪ್ರಿಯ ವೀಕ್ಷಕರೇ, ನೋಡಿ ಅಮ್ಮ ಅವರು ನಮಗೊಂದು ವಿಶೇಷವಾದಂಥ ಈ ಔಷಧಿ ಬಗ್ಗೆ ಯಾವುದೆಲ್ಲ ಗಿಡಮೂಲಿಕೆಗಳು ಬೇಕು ಅಂತ ಹೇಳುವುದನ್ನು ನಮಗೆ ಪರಿಚಯಿಸಿದ್ದಾರೆ. ಇದರಿಂದ ಈ ಗಿಡಮೂಲಿಕೆಗಳಿಂದ ತಲೆಗೆ ಹಾಕುವಂಥ ಎಣ್ಣೆ, ಹೇರ್ ಆಯಿಲನ್ನು ತಯಾರು ಮಾಡ್ತಕ್ಕಂಥದ್ದು. ಹಾಗೆ ಅಮ್ಮವರು ಇದರ ಉಪಯೋಗಗಳಿಗೆ ನಮ್ಮ ವೀಕ್ಷಕರಿಗೆ, ಅದನ್ನು ಉಪಯೋಗ ಮಾಡುವವರು ಅದರಿಂದ ಏನು ಪ್ರಯೋಜನಗಳು ಅಂತ ಹೇಳುವಂಥದ್ದು, ಅದನ್ನು 1-2 ಮಾತಲ್ಲಿ. ಈ ಎಣ್ಣೆಯಿಂದ ಒಂದು ತಲೆ ಫುಲ್ಲು ನಮ್ಮ ತಲೆಯ ತಂಪಾಗಿರ್ತದೆ, ಉಷ್ಣ ಇರೋದಿಲ್ಲ. ನೀವು ಬಿಸಿಲಲ್ಲಿ ಕೆಲಸ ಮಾಡಿ ಬಂದರೆ ತಲೆನೋವು ಆಗೋದು ಅಂತಿದ್ರೆ ಆ ತಲೆನೋವೆಲ್ಲ ಅದರಲ್ಲಿ ಹೋಗ್ತದೆ. ತುಂಬ ಜನ ಹೇಳ್ತಾ ಇದ್ದಾರೆ ಅದನ್ನು ಕಮ್ಮಿ ಆಗ್ತದೆ ಅಂತೇಳಿ. ಆಮೇಲೆ ಮೈಗ್ರೇನ್ ತಲೆನೋವು ಸಹ ಹತೋಟಿಗೆ ಬರ್ತದೆ ಇದನ್ನು ಹಾಕಿದರೆ. ಅಂದರೆ
ಕಂಟ್ರೋಲಿಗೆ ಬರ್ತದೆ. ಅದು ಮೈಗ್ರೇನಿಗೆ ಆಗುವಂಥದ್ದು ಅದನ್ನು ನಾನು ಇದು ತಲೆ ಕೂದಲು ಬೆಳೀತದೆ, ಡ್ಯಾಂಡ್ರಫ್ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ತಲೆ ಕೂದಲು ನರೆಯುವುದು ಸ್ವಲ್ಪ ಕಡಿಮೆ ಆಗ್ತದೆ. ಫಸ್ಟಿಂದಲೇ ಹಾಕ್ತಾ ಬಂದರೆ ಬಿಳಿ ಕೂದಲು ಕಡಿಮೆ ಆಗ್ತದೆ, ಕಮ್ಮಿ ಆಗ್ತದೆ. ಫಸ್ಟಿಂದಲೇ ಹಾಕ್ತಾ ಬರಬೇಕು, ಅಂದರೆ ಎಲ್ಲ ಪೂರ ಬಿಳಿ ಆದಮೇಲೆಲ್ಲ ಫಸ್ಟಿಗೆ ಹಾಕ್ತಾ ಇದ್ದರೆ ಅದು ಕಪ್ಪಾಗೇ ಇರ್ತದೆ. ಈಗ ಒಂದು 50-60 ವರ್ಷದವರೆಗೆ ಕಪ್ಪಾಗಲಿಕ್ಕೆ ಇರ್ತದೆ, ಕಪ್ಪಾಗಿ ಇರ್ತದೆ ಅದು. ಹಾಗಾಗಿ ತುಂಬ ಜನಕ್ಕೆ ಪ್ರಯೋಜನ ಆಗಬೇಕು. ಈಗ ಸರ್ಕಾರಿ ಕೆಲಸದಲ್ಲಿ ಇರುವಂಥವರು ಮನೆಗೆ ಬಂದು ತುಂಬ ಮಾನಸಿಕ ಒತ್ತಡದಲ್ಲಿ ಟೆನ್ಷನಲ್ಲಿ ಇರ್ತಾರೆ. ಮತ್ತು ಕಂಪ್ಯೂಟರ್ ಮುಂದೆ ಕುಳಿತು ಅಲ್ಲಿ ಕೆಲಸ ಮಾಡುವಾಗ ಕಣ್ಣು ನೋಡಿ ಆಗುವವರಿಗೆ ತಲೆನೋವು ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗೆ ಅಂಥವರಿಗೆ ಯಾವ ರೀತಿ ಉಪಯೋಗ ಆಗ್ಬೋದು ಅಂತ ಹೇಳುವಂಥ ಪ್ರಶ್ನೆ ನಮ್ಮ. ಇದು ಇಷ್ಟು ಮಿಕ್ಸ್ ಮಾಡಿ ಎಣ್ಣೆ ಮಾಡಿದರೆ ನಿದ್ದೆ ಒಳ್ಳೆ ಬರ್ತದೆ. ನಿದ್ದೆ ಒಳ್ಳೆ ಬಂದ ಕೂಡಲೇ ನರದ್ದು ಶಾಂತ ಆಗ್ತದೆ, ನರಗಳೆಲ್ಲ ಶಾಂತ ಆಗ್ತವೆ. ಅಲ್ಲಿಗೆ ಸಾಧಾರಣ ಕಾಯಿಲೆ ತಲೆದ್ದು ಹೋಗ್ತದೆ. ಆಮೇಲೆ ಮೈಗ್ರೇನ್ ತಲೆನೋವು ಅಥವಾ ಸಿಂಪಲ್ ತಲೆನೋವು, ಈಗ ಬಿಸಿಲಿಗೆ ಹೋಗಿ ಬಂದ ತಲೆನೋವು ಇದ್ರೂ ಇದರಲ್ಲಿ ಕಡಿಮೆ ಆಗ್ತದೆ. ಹಾಗಾದ್ರೆ ಈಗ ನೋಡಿ, ಈ ಎಣ್ಣೆ ಟೋಟಲ್ ಆಗಿ ಇದು ತಲೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಅದರಿಂದ ಅಂದ್ರೆ ಒಬ್ಬ ಮನುಷ್ಯನಿಗೆ ಕೋಪ ಹೆಚ್ಚಾಗುವುದು ಅದು ಕಂಟ್ರೋಲ್ ಮಾಡಬಹುದು, ಕಂಟ್ರೋಲ್ ಆಗ್ಬೋದು. ಮತ್ತೆ ಒಬ್ಬ ಮನುಷ್ಯನಿಗೆ ಕೋಪ ಬರ್ಲಿಕ್ಕೆ ಕಾರಣವೂ ಸಹ ಈ ಮಾನಸಿಕ ಟೆನ್ಷನ್. ಒಂದು ಸಲ ಹಾಕಿದ್ರೆ ಬರ್ಲಿಕ್ಕಿಲ್ಲ, ಅದನ್ನ ಯೂಸ್ ಮಾಡ್ತಾ ಇದ್ರೆ ಗ್ಯಾರಂಟಿ ಬರ್ತದೆ. ಈಗ ನಮ್ಗೆಲ್ಲ ಅದೇ ಸರಿಯಾಗಿ ಒಬ್ಬ ಮನುಷ್ಯ ನಿದ್ದೆ ಸರಿಯಾಗಿ ಮಾಡಿದ್ರೆ ನಿದ್ದೆ ಇಲ್ಲ, ಅದೇ ಆಗ ಅವನಿಗೆ ಮಾನಸ ಶಾಂತನಾಗ್ತಾನೆ. ಹಾಗೆ ಆ ವಿಚಾರವಾಗಿ ಅದು ತಮಾಷೆ ಅಲ್ಲ, ಬಟ್ ನಿದ್ದೆ ಎಲ್ಲ ಕರೆಕ್ಟ್ ಆಗಿ ಅವನು ಇದಿದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಶಾಂತತೆ ಮನಸ್ಸಿಗೆ ಸಿಗ್ತದೆ. ಅಮ್ಮ ಇದನ್ನ ಹೇಗೆ ತಯಾರು ಮಾಡುದು ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇದೆ ನಮಗೆ. ಹೇಗೆ ತಯಾರು ಮಾಡ್ತೀರಿ ನೀವು? ಇದನ್ನೆಲ್ಲ ಇದೆ ಎಲ್ಲ ಚಂದ ಮಾಡಿ ನಾವು ತೆಗೆದು ಚಂದ ಮಾಡಿ ತೊಳೆದು ಎಲ್ಲ ನೋಡ್ಕೊಳ್ಬೇಕು. ಹುಳ ಹುಪ್ಪಟೆಗಳನ್ನು ನೋಡ್ಕೊಂಡು ಸಣ್ಣಗೆ ಹೆಚ್ಚಿಕೊಂಡು ಗ್ರೈಂಡ್ ಮಾಡೋದು, ಎಲ್ಲ ಹಾಕಿಕೊಂಡು ಚಂದ ನೋಡ್ಕೊಂಡೇ ಮಾಡ್ಬೇಕು. ಇದರಲ್ಲಿ ಹುಳಗಳಿರ್ತವೆ, ಇಲ್ಲದ್ರೆ ಅದೇ ಒಂದು ಪ್ರಾಬ್ಲಮ್, ಸ್ಕಿನ್ ಎಲ್ಲ ಬರ್ಬೋದು ಹುಳಗಳಿದ್ರೆ ಅದರಲ್ಲಿ. ಇದೆಲ್ಲ ನಾನು ಆಗ ನೋಡಿ ಇಟ್ಟದ್ದು ಫುಲ್ಲು. ನೋಡಿ ವೀಕ್ಷಕರೇ, ಒಂದು ವಿಶೇಷವಾದಂಥ ಗಿಡಮೂಲಿಕೆಗಳನ್ನೆಲ್ಲ ಅಮ್ಮ ಸಂಗ್ರಹಿಸಿದ್ದಾರೆ. ಅಮ್ಮ ತಮ್ಮ ಅಜ್ಜಿನಿಂದ ಕಲ್ತಂಥ ಒಂದು ಕಲೆ ಅಥವಾ ವಿದ್ಯೆ, ಅದನ್ನು ಜನಸಾಮಾನ್ಯರಿಗೆ ಹೇಳಿಕೊಡಬೇಕು ಅಂತ ಹೇಳೋ ಒಂದು ಕುತೂಹಲ ಅವರಿಗೆ. ಹಾಗೆ ಆ ದೃಷ್ಟಿಯಿಂದ ಒಂದು ಉಳಿಲಿ ಎಲ್ರಿಗೂ ಮಾಹಿತಿಗಳು ನಮ್ಮಿಂದ. ಹೌದೌದು, ಅದು ಮುಂದಿನ ಜನಾಂಗಕ್ಕೆ ತಿಳಿಬೇಕು. ಎಲ್ಲರೂ ಈ ಥರವಾಗಿ ಗಿಡಮೂಲಿಕೆಗಳಿಂದ ತಯಾರಿಸುವ ಮದ್ದನ್ನು ಉಪಯೋಗಿಸಲಿಕ್ಕೆ ತುಂಬ ಉತ್ತೇಜನ ಕೊಡ್ತಾರೆ. ಈಗ ನಾವು ಪ್ರಕೃತಿಯಿಂದ ಬಂದದ್ದು ಕಾರಣ ಪ್ರಕೃತಿಯಲ್ಲಿ ನಮಗೆ ಬೇಕಾದಂಥ ಎಲ್ಲ ನಮ್ಮ ದೇಹ ಬೆಳವಣಿಗೆಗಾಗಿ ಆರೋಗ್ಯಕ್ಕೆ ಬೇಕಾದ ವಸ್ತುಗಳು ಸಿಗ್ತವೆ. ಆದ ಕಾರಣ ಇಂಥ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಒಂದೆಲಗದ ಬೇರೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು, ಜ್ಞಾನಕ್ಕೂ ಒಳ್ಳೇದು. ಮಕ್ಕಳಿಗೆ ನೆನಪಿನ ಶಕ್ತಿ ಹಾಕ್ಬೋದು, ಕಲರ್ ಬರ್ತದೆ ಮಾತ್ರ. ಎಣ್ಣೆ ಮಾಡಿದ ಮೇಲೆ ಇದನ್ನು ಒಣಗಿಸಿ ನಾವು ಅದಕ್ಕೆ ಹಾಕಿಟ್ರೆ ಇದು ಪಾತ್ರಕ್ಕೆ ತಲೆ ಕಲರ್ ಬರ್ತದೆ, ಕೆಂಪು ಬರ್ತದೆ. ಅದೇ ನೀವು ಈಗ ಇದು ಮಾಡಿ ನಾವು ಬಿಸಿ ಮಾಡಿದ್ರೆ ತಲೆ ಕೂದಲು ಕೆಂಪಾಗುದಿಲ್ಲ. ಹೌದು, ಇದು ಶುಂಠಿಯನ್ನು ನಾವು ಜಜ್ಜಿ ಅದಕ್ಕೆ ಹಾಕುದು. ನಾನು ಲಾಸ್ಟಿಗೆ ಎಣ್ಣೆ ಹಾಕ್ತಾ ಬರುವಾಗ ಲಾಸ್ಟಿಗೆ ಅದಕ್ಕೆ ಹಾಕುದು. ಈಗ ಸಾಮಾನ್ಯವಾಗಿ ನಮಗೆ 1 ಲೀಟರ್ ಎಣ್ಣೆ ತಯಾರು ಮಾಡಲಿಕ್ಕೆ ಎಷ್ಟು ಇದು ಬೇಕಾಗ್ಬೋದು ಈ ಗಿಡಮೂಲಿಕೆಗಳು? ಅದು ಯಾವ ಗಿಡಮೂಲಿಕೆ ಸಹ ಹೆಚ್ಚಾದ್ರಲ್ಲ. ಅಮೃತ ಬಳ್ಳಿ ಮತ್ತೆ ಅದೇ ಅಮೃತ ಬಳ್ಳಿ ಒಂದೇ, ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಅಂತ. ಜಾಸ್ತಿ ಬೇಡ, ಉಳಿದದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಪ್ರಮಾಣ ಆದ್ರೆ ಏನಾಗುದಿಲ್ಲ. ಈಗ ಬೆಳ್ಳಟ್ಟಾಗ್ಲಿ ಒಂದೆಲಗಾಗ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನಾಗುದಿಲ್ಲ. ಇಡೀ ಹಾಕ್ಬೋದು ಇದರಲ್ಲಿ, ಅದಂದ್ರೆ ಅಲ್ಲಿ ಕುದೀತದೆ, ಅವಾಗ ಎಲರ್ಜಿ ಎಲ್ಲ ಏನಾಗುದಿಲ್ಲ. ಅಲೋವೆರಾ ಸಹ ಫುಲ್ ಹಾಕುದು, ಸಿಪ್ಪೆ ಇದೆಲ್ಲ ಹಾಕ್ಬೋದು. ಪಾತ್ರೆಯಲ್ಲಿ ಹಾಕಿ ನಾವು ದೊಡ್ಡ ಹಂಡೆಯಲ್ಲಿ ಹಾಕಿ ಗಟ್ಟಿ ಮಾಡೋದು, ಬಾಣಲೆಯಲ್ಲಿ ಅಥವಾ ಸ್ವಲ್ಪ ಅಂತಾದ್ರೆ ಬಾಣಲೆಯಲ್ಲಿ, ಇಲ್ಲಾಂದ್ರೆ ದೊಡ್ಡ ಹಂಡೆಯಲ್ಲಿ. ನಾನು ದೊಡ್ಡ ಹಂಡೆಯಲ್ಲಿ ಕೋಕೋನಟ್ ಆಯಿಲ್ ಮಾಡೋದು, ಅಂದ್ರೆ ಹೆಚ್ಚಿನದ್ದು ಬೇಡಿಕೆ ಅದೇ ಕೋಕೋನಟ್ ಆಯಿಲ್ ಆದ್ರೆ ಓಕೆ ಅಂತೇಳಿ. ಹಾಗೆ ಇಲ್ಲ ನಾನು ಹಾಗೆ ಅದನ್ನು ಮಾತ್ರ ಹಾಕೋದು. ಎಳ್ಳೆಣ್ಣೆ ಹಾಕಬಹುದು ಆಗುವವರಿಗೆ, ಸ್ವಲ್ಪ ಮತ್ತು ತಂಪಾಗಿರ್ತದೆ ಅಲ್ವಾ.
ಕೋಕೋನಟ್ ಆಯಿಲ್ ಅಲ್ಲಿ ಇದನ್ನು ಬೇಯಿಸಬೇಕು. ಇದನ್ನ ಇನ್ನೀಗ ನಾವು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಆಗ್ಬೇಕು. ಅದರ ನಂತರ ಎಣ್ಣೆ ಹಾಕಿದ್ರೆ ನಮಗೆ ಮಗಚ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಸ್ವಲ್ಪ ಸ್ವಲ್ಪ ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಬೇಯಿಸುವ ಅದರ ನೀರಿನ ಪಸ ಸ್ವಲ್ಪ ಹೋದ್ರೆ ಒಳ್ಳೇದು ನಮಗೆ, ಇಲ್ಲಾಂದ್ರೆ ಅಲ್ಲಿ ಮತ್ತೆ ಅಡಿ ಹಿಡಿತದೆ. ಮಾಡಿದ್ದನ್ನ ಇದಕ್ಕೆ ಹಾಕ್ತಾ ಇದ್ದೇನೆ, ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೇನೆ. ಆವಾಗ ನಾನು ಕಡ್ದು ನನಗೆ ತುಂಬಾ ಎಣ್ಣೆ ಬೇಕು, ಹಾಗೆ ಫಸ್ಟಿಗೆ ಕಡ್ದು ಒಲೆಯಲ್ಲಿ ಇಟ್ಟಿದ್ದೇನೆ ನಾನು. ಈಗ ನಾನು ತೋರಿಸಿಗೋಸ್ಕರ ಸ್ವಲ್ಪ ಅರ್ಧ ಹಾಕಿದ್ದು. ಇದರಲ್ಲಿ ಸುಮಾರು ಎಷ್ಟು ಲೀಟರ್ನಷ್ಟು ಎಣ್ಣೆ? ಇದರಲ್ಲಿ ಇವತ್ತು ನನಗೆ 30 ಲೀಟರ್ ಎಣ್ಣೆ ಮಾಡಬೇಕು ಅಂತ ಐಡಿಯಾ, ಅಷ್ಟು ಹಾಕಿದ್ದೇನೆ ಇವತ್ತು. ಹಂಡೆಯಲ್ಲಿ ಸುಮಾರು 17 ಬಗೆಯ ಗಿಡಮೂಲಿಕೆಗಳನ್ನೆಲ್ಲ ನಾವು ಅಮ್ಮ ಅವರು ಸಂಗ್ರಹಿಸಿ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಒಲೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಇದು ಎಷ್ಟು ಹೊತ್ತು ಬೇಯಬೇಕು? ಇದು ಸಾಮಾನ್ಯ ನಮಗೆ ಅಂದರೆ ನಾವು ನೀರು ಹಾಕಿ ಕಡ್ದ ಹಾಗೆ ಸ್ವಲ್ಪ ಗಟ್ಟಿ ಆದರೆ ಗಟ್ಟಿ ಆಗುವವರೆಗೆ ನಾವು ಮಗಚಬೇಕಾಗ್ತದೆ. ಇಲ್ಲಾಂದರೆ ಎಣ್ಣೆ ಹಾಕಿ ನಾವು ನೀರಿರುವಾಗಲೇ ಹಾಕಿದರೆ ಎಣ್ಣೆ ಅಡಿ ಹಿಡಿತದೆ ಪಾತ್ರದಲ್ಲಿ. ಅದಕ್ಕೆ ಇದು ಗಟ್ಟಿಯಾದ ಮೇಲೆ ಇನ್ನು ಈಗ ನಮಗೆ ಹಾಕ್ಬೋದು, ಒಂದೊಂದು ಆಗುವೆ ಗಟ್ಟಿ ಆಗಿದೆ ಅಷ್ಟು. ಈಗ ಇದಕ್ಕೆ ಎಣ್ಣೆ ಹಾಕ್ಬೋದು ಇನ್ನು, ಅಂದರೆ ಅಷ್ಟು ಗಟ್ಟಿ ಆಗಿದೆ ಅದು. ನಾನು ಮಧ್ಯಾಹ್ನವೇ ಇಟ್ಟಿದ್ದೇನೆ ಇದನ್ನೀಗ ಗಟ್ಟಿ ಆಗಲಿಕ್ಕೆ ಇದ್ದೇನೆ. ಇದರಲ್ಲಿ ಈಗ 20 ಲೀಟರ್ ಉಂಟು. ಈಗ ಈ ಎಣ್ಣೆ ಹಾಕಿದ ನಂತರ ಇದು ಎಷ್ಟು ಹೊತ್ತು ಕುದಿಬೇಕು, ಅಥವಾ ಈ ಬೆಂಕಿಯಲ್ಲಿ ಅದೆಷ್ಟು ಹೊತ್ತು ಇರಬೇಕು ಅಂತ? ಇದೀನ ಆಗುವಾಗ ನಾಳೆ ಒಂದು 10-11 ಗಂಟೆ ಎಲ್ಲ ಆಗ್ತದೆ. ಇದೀಗ ರಾತ್ರಿ ನಾನು 9 ಗಂಟೆವರೆಗೆ ಹೀಗೆ ಇಟ್ಟು ನಾಳೆ ಬೆಳಗಿನವರೆಗೆ ಇದು ಹಂಡೆಯಲ್ಲೇ ಆ ಮದ್ದು ಹಾಗೆ ಇರ್ತದೆ. ಅದಂದ್ರೆ ಅದರೆಲ್ಲ ಸತ್ವ ಎಣ್ಣೆಗೆ ಬಿಡ್ತದೆ ಬೆಳಿಗ್ಗೆ. ನಂತರ ನಾಳೆ ಬೆಳಿಗ್ಗೆ ವಾಪಸ್ ಎಣ್ಣೆ ಯಾವಾಗ ಈಗ ನಾವಂದ್ರೆ ಅದೇ ಮೇಲೆ ಬರ್ಲಿಕ್ಕಿಲ್ಲ, ಹಾರದ ಹಾಗೆ ಬೆಂಕಿ ಹಾಕಿ 11 ಗಂಟೆ ಹೊತ್ತಿಗೆ ಆಗ್ತದೆ ಎಣ್ಣೆ. ತುಂಬಾ ತಾಳ್ಮೆ ಬೇಕು ಖಂಡಿತ. ಮತ್ತೆ ಮಾಡ್ತಾರೆ ಈಗ ಸ್ವಲ್ಪ ಸ್ವಲ್ಪ ಆದ್ರೆ ಬೆಳಿಗ್ಗೆ ಆವಾಗ್ಲೇ ಕಡ್ದು ಆವಾಗ್ಲೇ ಮಾಡ್ತಾರೆ. ಆದ್ರೆ ಮದ್ದಿನ ಇದೆಲ್ಲ ಬಿಡ್ಬೇಕಂತ ಆದ್ರೆ ನಾವು ನೆನೆಯಲಿಕ್ಕೆ ಬಿಡ್ಬೇಕು ಅದ್ರಲ್ಲಿ ಮದ್ದನ್ನು ಎಣ್ಣೆಯಲ್ಲಿ. ಇವತ್ತು ರಾತ್ರಿ ಇಡೀ ನೆಂದ್ರೆ ನಾಳೆ ಬೆಳಿಗ್ಗೆ ಆಗುವಾಗ ಅದ್ರ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಟು ಬೇಡಿಕೆ ಉಂಟು. ಅಂದ್ರೆ ಜನರು ಖಂಡಿತ ಸಣ್ಣ ಮಕ್ಕಳಿಗೆಲ್ಲ ತುಂಬಾ ಹಿಡ್ಕೊಂಡು ಹೋಗ್ತಾರೆ. ಇದೀಗ ಎಲ್ಲ ಇದೆ, ಸಣ್ಣ ಹುಟ್ಟಿದ ಮಗುವಿಗೆ ತಿಕ್ಲಿಕ್ಕೂ ಇದು ಒಳ್ಳೆ, ಮಸಾಜ್ ಮಾಡ್ಲಿಕ್ಕೆ ಇದು ಬಾರಿ ಒಳ್ಳೇದಾಗ್ತದೆ. ಅಂದ್ರೆ ನಿಮ್ಮ ಎಣ್ಣೆ ದಪ್ಪ ಇರ್ತದೆ, ಮೈ ಕೈಯೆಲ್ಲ ಒಣಗುದಿಲ್ಲ ಮಕ್ಕಳದ್ದು. ಮಾಯಿಶ್ಚರೈಸರ್ ನಿಮಗೆ ಬೇರೆ ಹಚ್ಚಬೇಕು ಅಂತಿಲ್ಲ ಅವಾಗ ಮಕ್ಕಳಿಗೆ, ಇದನ್ನೇ ಸಾಕಾಗ್ತದೆ ಅಂತ. ಅವಾಗ ಮೈಯಲ್ಲಿ ಪಸೆ ಇರ್ತದೆ ಮಕ್ಕಳಿಗೆ. ಈ ಎಣ್ಣೆ ತಯಾರು ಮಾಡುವಂಥದ್ದು, ಈಗ ಬೇರೆ ಬೇರೆ ಮದ್ದುಗಳನ್ನು ತಯಾರು ಮಾಡುವಂಥದ್ದು, ನೀವು ಅದನ್ನು ಒಂದು ವೃತ್ತಿಯಾಗಿ ರೂಪಿಸಿಕೊಂಡಿದ್ದೀರಾ? ವೃತ್ತಿ ಅಂತಲ್ಲ, ಅಂತೂ ಜನರಿಗೂ ಉಪಕಾರ ಆಗ್ತದೆ ಇದರಿಂದ. ನನ್ನೊಂದು ಜೀವನ ಅದ್ರಲ್ಲೊಂದು ಸಾರ್ಥಕ ಆಗ್ತದೆ ಅಂತ ಅಷ್ಟೇ. ಮತ್ತೆ ಇದರಲ್ಲಿ ನಾವು ಮಾಡ್ಲಿಕ್ಕೆ ಹೋದ್ರೆ ಇದ್ರಲ್ಲಿ ಲಾಭ ಏನಿಲ್ಲ, ನಾವು ಕಷ್ಟ ಬರೋದು ಮಾತ್ರ ಇದರಲ್ಲಿ ಮೇನ್ ಇರುದು. ಈ ಬೆಂಕಿ ಕಾಯಿಸ್ಕೊಂಡು ಹೊಗೆ ತಿನ್ಕೊಂಡು ಎಣ್ಣೆಗೂ ತುಂಬಾ ರೇಟ್ ಉಂಟು. ಆಮೇಲೆ ಈ ಸೊಪ್ಪು ಇಷ್ಟೆಲ್ಲ ನಾವು ತಯಾರು ಮಾಡ್ಬೇಕಾದ್ರೆ ಕೂಲಿ ಆಳುಗಳು ಬೇಕಾಗ್ತದೆ, ನನ್ನಿಂದಲೇ ಆಗುದಿಲ್ಲ. ಅವಾಗ ಎಣ್ಣೆ ಕಾಸ್ಟ್ಲಿ ಆಗ್ತದೆ. ತಕೊಂಡು ಹೋವರಿಗೆ ಉಪಕಾರ ಆಗುವವರಿಗೊಂದು ನನ್ನಿಂದೊಂದು ಹೆಲ್ಪ್ ಆಗ್ತದೆ ಅಲ್ವಾ, ಅದು ಒಂದು ತೃಪ್ತಿ ನನಗೆ. ಗೊತ್ತಾಗ್ಬೇಕು ಅಂದ್ರೆ ಯಾರಾದ್ರೂ ಮಾಡುವವರು ಇದ್ರೆ ಯಾರಿಗಾದ್ರೂ ಹೆಲ್ಪ್ ಆಗ್ತದೆ ಅಂತ ನೋಡಿ. ಎಲ್ಲ ಇದು ಬಿಡ್ತಾ ಬರ್ತಾ ಉಂಟು ಅದಕ್ಕೆ ಎಣ್ಣೆಗೆ ಹಸಿರು ಆಗ್ತಾ ಬಂತು. ಹಸಿರು ಆಗ್ತಾ ಬಂತು ಎಣ್ಣೆಗಳೆಲ್ಲ. ಅದರ ಮದ್ದಿನ ಅಂಶಗಳೆಲ್ಲ ಅದಕ್ಕೆ 4 ಗಂಟೆಗಳ ಕಾಲ ಆ ಎಣ್ಣೆ ಮತ್ತು ಗಿಡಮೂಲಿಕೆಗಳ ಸಮ್ಮಿಶ್ರಣದಿಂದ ಕುದಿದು ಈ ರೀತಿ ಆಗಿದೆ ಅಂತ ಹೇಳುವಂಥದ್ದು ನೋಡಿ. ಡಾರ್ಕ್ ಹಸಿರು ಕಲರಿಗೆ ಬರ್ತಾ ಉಂಟು, ಕಂದು ಹಸಿರು ಬಣ್ಣಕ್ಕೆ ಅದು ತಿರುಗಿದೆ. ಹೌದು, ಒಳ್ಳೆ ಸ್ಟ್ರಾಂಗ್ ಉಂಟು ಇದು. ಈಗ ಎಣ್ಣೆ ನೀವು ಮೈಗೆ ಹಚ್ಚಿದ್ರೆ 2 ದಿನ ನಿಮ್ಮ ಎಣ್ಣೆ ಪಸೆ ಹೋಗುದಿಲ್ಲ. ನೀವು ತಲೆಗೆ ಹಾಕಿದ್ರೆ 2-3 ಸಲ ಸಾಬೂನು ಹಾಕ್ಬೇಕು. ಇದಕ್ಕೆ ಆಗಬೇಕಾದ್ರೆ ಅದ ಎಲ್ಲ ಎಣ್ಣೆಯ ಇದೆಲ್ಲ ನೀರಿನ ಪಸೆ ಎಲ್ಲ ಹೋದ್ಮೇಲೆ ಕರುಕುರು ಆಗ್ತದೆ ಅದ ಇದೆಲ್ಲ. ಅದ್ರ ನಂತರ ಅದನ್ನ ಹಿಂಡಿ ತೆಗಿಬೇಕು. ರೋಸ್ಟ್ ಆಗ್ತದೆ. ಹೌದು, ರೋಸ್ಟ್ ಆಗ್ತದೆ. ಆಮೇಲೆ ಅದನ್ನ ನಾವು ಬಟ್ಟೆಯಲ್ಲಿ ಕಟ್ಟಿ ಹಿಂಡಬೇಕು ಅದನ್ನು. ಅದು ಸ್ವಲ್ಪ ಸ್ವಲ್ಪವೇ ಹಾಕಿ ಹಿಂಡಬೇಕಾಗ್ತದೆ.
ಥರ ಬರ್ತದೆ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನಾವು ತೆಂಗಿನ ಎಣ್ಣೆ ಹಾಕ್ತೇವಲ್ಲ, ತೆಂಗಿನ ಎಣ್ಣೆಯಲ್ಲಿ ಜಿಡ್ಡು ಬಂದ್ರೆ ತಿಂಗಳೆಲ್ಲ ಇಡ್ತೇನೆ, ಜಿಡ್ಡು ಬರುದಿಲ್ಲ. ಬರ್ತದೆ ಅಂತ ಒಂದು ನಮಗೆ ಡೌಟ್ ಬಂದ್ರೆ ಒಮ್ಮೆ ವಾಪಸ್ ಕುದಿಸಿದ್ರೆ ಆಯ್ತು. ಅಲ್ಲಿಗೆ ಕುದಿಸಿದ್ರೆ ಆಯ್ತು, ಜಾಸ್ತಿ ಹೊತ್ತು ಕುದಿಸ್ಲಿಕ್ಕಿಲ್ಲ. ಅಂದ್ರೆ ನೀರಿನ ಪಸೆ ಎಲ್ಲಿಯಾದ್ರೂ ಚೂರು ಇದ್ರೆ, ನಮ್ಮ ಪಾತ್ರದಲ್ಲಿ ಇದ್ದದ್ದು, ಕ್ಯಾನ್ ಅಲ್ಲಿ ಇದ್ದದ್ದು, ಬಾಟ್ಲ್ ಅಲ್ಲಿ ಇದ್ದದ್ದು ಇದ್ರೆ ಹಾ, ಅದು ವಾಪಸ್ ಒಮ್ಮೆ ಚೂರು ಕುದಿಸಿದ್ರೆ ಅಲ್ಲಿಗೆ ಸರಿ ಆಗ್ತದೆ. ಅಲ್ಲಿಗೆ ವಿಶೇಷವಾದಂಥ ಒಂದು ಗಿಡಮೂಲಿಕೆಗಳಿಂದ, ಸುಮಾರು 17 ಬಗೆಯ ಗಿಡಮೂಲಿಕೆಗಳಿಂದ ಅಮ್ಮ ಅವರು ನಮಗೆಲ್ಲ ಪರಿಚಯಿಸಿದ್ದಾರೆ. ನೋಡಿ ವೀಕ್ಷಕರೇ, ನಿಮಗೆ ಬೇಕಾದರೆ ಈ ಎಣ್ಣೆಯನ್ನು ಅಮ್ಮನಿಗೆ ಫೋನ್ ಮಾಡಿ ನೀವು ಖರೀದಿಸಬಹುದು, ನೀವು ತಯಾರಿಸಿಕೊಳ್ಬಹುದು, ನೀವು ಮನೆಯಲ್ಲಿ ತಯಾರಿಸಿಕೊಳ್ಬಹುದು. ನಿಮಗೆ ಗೊತ್ತಿದ್ರೆ, ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ, ಯಾವುದೊಂದು ಗಿಡಮೂಲಿಕೆಗಳು ಗೊತ್ತಾಗಲಿಲ್ಲ ಅಂತಾದರೆ ನೀವು ಅಮ್ಮನಲ್ಲಿ ಕೇಳಿ ತಿಳ್ಕೊಳ್ಳಿ, ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ಇನ್ನೊಂದು ಸಮಸ್ಯೆ ಪರಿಚಯ ಇರುವಂತದ್ದನ್ನು ಪರಿಚಯ ಇರುವವರಲ್ಲಿ ಕೇಳ್ಕೊಳ್ಳಿ ಅಂತ. ಪರಿಚಯ ಇರುವಲ್ಲೇ ನೀವು ಕೇಳ್ಕೊಳ್ಬಹುದು. ಬಟ್ ಅಂದ್ರೆ ಈ ಒಂದು ಗಿಡಮೂಲಿಕೆ ಇದು ಅದು ಏನೋ ಅಂತ ಹೇಳ್ಕೊಂಡು ಅಂದಾಜೆಲ್ಲ ಹಾಕೋದು ಬೇಡ. ನಿಮಗೆ ಬೇಕು ಅಂತಾದರೆ ಅದರ ಬಗ್ಗೆ ಮಾಹಿತಿ ಅಮ್ಮ ಅವರು ಉಚಿತವಾಗಿ ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿ ತಿಳ್ಕೊಳ್ಳಿ. ನೀವು ಇದರಿಂದ ಈ ತಲೆಗೆ ಹಾಕುವಂಥ ಕೇಶ ತೈಲದಿಂದಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ, ಅದರಿಂದಾಗಿ ಆರೋಗ್ಯ ವೃದ್ಧಿಯಾಗಲಿ, ಅದೇ ರೀತಿ ಈಗ ಸ್ಟ್ರೆಸ್ ಅಂದರೆ ಮಾನಸಿಕ ಒತ್ತಡಗಳೆಲ್ಲ ಕಮ್ಮಿ ಆಗಲಿ, ತಲೆಗೂದಲು ಹೆಂಗಸರಿಗೂ ಹಾಗೆ ತಲೆಗೂದಲು ಬೆಳೀಲಿ, ಎಲ್ಲರಿಗೂ ಪ್ರಯೋಜನ ಸಿಗ್ಲಿ ಅಂತ ಹೇಳೋದು ನಮ್ಮ ಉದ್ದೇಶ. ಮತ್ತೆ ಅಮ್ಮನವರ ಉದ್ದೇಶ ಅಂತ ಹೇಳಿದ್ರೆ ಅಜ್ಜಿಯಿಂದ ಕಲಿತಂಥ ವಿದ್ಯೆ ಇದನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳುವಂಥ ಒಂದು ಇದರಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ಬೇರೆ ಫಲಾಪೇಕ್ಷೆ ಇಲ್ಲದೆ ಅಮ್ಮನವರು ಪ್ರೀತಿಯಿಂದ ನೀವು ಹೇಳಿಕೊಡ್ತಾರೆ. ನೀವು ಬಂದು ನೀವು ಫೋನ್ ಮಾಡಿ ತಿಳ್ಕೊಳ್ಬೋದು. ಮತ್ತು ಈ ಒಂದು ಪ್ರಾಡಕ್ಟ್ಗಳು ಅಂದರೆ ಕೇಶ ತೈಲ ನೀವು ಬೇಕು ಅಂತ ಆದರೆ ನೀವು ಅವರಿಗೆ ಫೋನ್ ಮಾಡಿ ಅವರಿಂದ ತರಿಸ್ಕೋಬಹುದು. ಅವರು ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರವಾಗಿ ನಿಮಗೆ ತಲುಪಿಸ್ತಾರೆ. ಹಾಗೆ ಇಂಥ ಒಂದು ಅಮೂಲ್ಯವಾದಂಥ ರತ್ನ, ನಾವು ರತ್ನ ಅಂತ ಹೇಳುವಂಥದ್ದು. ಯಾಕೆ ಹೇಳಿದ್ರೆ ನಾವು ಈ ಭೂಮಿಯಿಂದ ಬಂದಂಥದ್ದು, ಆ ಭೂಮಿಯಲ್ಲಿ ಬೆಳೆದಂಥ ಗಿಡಮೂಲಿಕೆಗಳು, ಆ ಭೂಮಿಯಲ್ಲಿರುವಂಥ ಸತ್ವವನ್ನು ನಮ್ಮ ಆರೋಗ್ಯಕ್ಕೋಸ್ಕರ ನಾವೆಲ್ಲ ನಮ್ಮ ಹಿರಿಯರು ಪೂರ್ವಜರು ನಮಗೆ ಪರಿಚಯಿಸಿದಂಥ ಈ ಒಂದು ಆಯುರ್ವೇದಿಕ್ ಔಷಧೀಯ ಪದ್ಧತಿಗಳು, ಇಂಥ ಒಂದು ಅಮೂಲ್ಯವಾದಂಥ ರತ್ನವನ್ನು ಅಮ್ಮ ಅವರ ಅಜ್ಜಿಯಿಂದ ಕಲಿತು ಅವರು ನಮಗೆಲ್ಲ ಪರಿಚಯಿಸ್ತಾ ಇದ್ದಾರೆ. ಹಾಗೆ ಇಂಥ ಒಂದು ವಿಶೇಷವಾದಂಥ ಕೇಶ ತೈಲದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಮುಂದಿನ ಇನ್ನೊಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರಲಿದ್ದೇವೆ. ನಮಸ್ಕಾರ ವೀಕ್ಷಕರೇ. ನಮಸ್ತೆ.